ಸರ್ ನಮಸ್ಕಾರ. 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 ಇವತ್ತು ತಾವು ಒಳ ಮೀಸಲಾತಿಯ ಹೋರಾಟ ಸಮಿತಿಯ ಬಾಗಲಕೋಟೆ ಜಿಲ್ಲೆಯ ತಾವು ಅಧ್ಯಕ್ಷ ಇದ್ರಿ ಜ್ಯೋತಿ ಸರ. ಇವತ್ತು ತಾವು 35 ವರ್ಷಗಳಿಂದ ತಮ್ಮ ಸಮುದಾಯ ಸಕ್ರಿಯವಾಗಿ ಒಂದು ನಿರಂತರವಾಗಿ ಹಗಲಿರುಳು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ವಿಷಯ ತಮಗೆ ಗಮನಕ್ಕೆ ಇರೋದ್ರಿಂದ ಅದರಲ್ಲಿ ಸಾಕಷ್ಟು ಹೋರಾಟಗಳನ್ನು ತಾವು ಮಾಡಿದ್ದವು, ಬಹಳಷ್ಟು ನಾವು ಉದಾಹರಣೆಗಳನ್ನು ನೋಡಿದ್ದೀವಿ. ಆದರೆ ನಿನ್ನೆ ಕರ್ನಾಟಕ ಗಣ ಸರ್ಕಾರ ಸಚಿವ ಸಂಪುಟದಲ್ಲಿ ಒಂದು ಕೆಲವಷ್ಟು ಘೋಷಣೆಗಳನ್ನು ಹೊರಹೊಮ್ಮ ಹಾಕಿದೆ. ಆ ಒಂದು ಹೊರಹೊಮ್ಮ ಹಾಕಿದ ವಿಷಯದೊಳಗೆ ತಮ್ಮ ಒಂದು ಇಡೀ ಒಂದು ವರ್ಗದ ಈ ಒಂದು ಹೋರಾಟದ ಏನು ಘೋಷಣೆ ಪರವಾಗಿ ಅಥವಾ ಈ ವಿಷಯದೊಳಗೆ ತಾವೇನೋ ಒಂದು ಸಕ್ರಿಯವಾಗಿ ಈ ವಿಷಯದೊಳಗೆ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ತಾವು? ಇವಾಗ ನಿನ್ನೆ ದಿವಸ ಏನು ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದು ರಾಜ್ಯ ಸರ್ಕಾರದವರು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದು. ಸದಾಶಿವ ಆಯೋಗವಿರ್ಬೋದು, ಆಮೇಲೆ ಮಾಧುಸ್ವಾಮಿ ಅವರ ಆಯೋಗ ಇರ್ಬೋದು, ಆನಂತರ ಈಗ ನ್ಯಾಯಮೂರ್ತಿಯವರು ನಾಗಮೋಹನ್ ದಾಸ್ ಅವರ ಆಯೋಗ ಇರ್ಬೋದು, ಇವರೆಲ್ಲರೂ ಒಂದು ಅಂಕಿಅಂಶಗಳನ್ನು ಕೊಟ್ಟಿದ್ದರು. ಒಳ ಮೀಸಲಾತಿ ಅಂದರೆ ಮುಖ್ಯವಾಗಿ ಇದು ಸಾಮಾಜಿಕ ಹೋರಾಟದ ಒಂದು ಭಾಗ. ಒಳ ಮೀಸಲಾತಿ ಅಂದರೆ ಯಾರು ಮೀಸಲಾತಿಯಿಂದ ವಂಚಿತರಾಗಿದ್ದಾರೋ ಅವ್ರಿಗೂ ಎಲ್ಲ ಪಾಲು ಸಿಗಲಿ ಅನ್ನೋ ಒಂದು ಈ ಹೋರಾಟದ ಒಂದು ಮುಖ್ಯ ಉದ್ದೇಶ. ಎಸ್ ಸಿಗಳು ಒಂದೇ ಗುಂಪಲ್ಲಿರೋದ್ರಿಂದ ಇಷ್ಟು ದಿವಸ ಒಂದೇ ಗುಂಪಲ್ಲಿರೋದ್ರಿಂದ ಬಲಾಢ್ಯರಲ್ಲಿ ಮೀಸಲಾತಿಯನ್ನು ಕಬಳಿಸ್ತಾ ಇದ್ದರು ಇಷ್ಟು ದಿವಸ. ಈ ಒಳ ಮೀಸಲಾತಿ ಕೂಗು ಈ ಮಾದಿಗ ಸಮುದಾಯ, ಮಾದಿಗ ಸಂಬಂಧಿತ ಉಪಜಾತಿಯವರು ನೀವು ಹೇಳ್ದಂಗೆ 35 ವರ್ಷದಿಂದ ಸತತವಾಗಿ ಹೋರಾಟವನ್ನು ಮಾಡ್ಕೊತ ಬಂದಿದ್ದಾರೆ. ಅದರ ಫಲ ನಿನ್ನೆ ಸಿಕ್ಕಿದೆ. ಆದರೆ ಒಂದು ಸಣ್ಣ ಒಂದು ಗೊಂದಲವನ್ನು ಏನು ಸರ್ಕಾರ ಸೃಷ್ಟಿ ಮಾಡಿತಪ್ಪ ಅಂತಂದರೆ, ನಾಗಮೋಹನ್ ದಾಸ್ ವರದಿಯಲ್ಲಿ 5 ವಿಭಾಗಗಳನ್ನಾಗಿ ವಿಂಗಡಿಸಿದ್ರು ಒಳ ಮೀಸಲಾತಿಗೆ. ಎಸ್ ಸಿಗಳಲ್ಲಿ ವಿಂಗಡಿಸೋದಂತಂದರೆ ಏನು, ಈಗ ಹಿಂದುಳಿದ ವರ್ಗದಲ್ಲಿ 2A 2B 3A 3B ಯಾವ ರೀತಿ ಹಿಂದುಳಿದ ವರ್ಗದವ್ರ ಮೀಸಲಾತಿಗೆ ಬೈಪರ್ಕೇಷನ್ ಇದೆಯೋ ಅದೇ ಥರ ಎಸ್ ಸಿ ಅವರಿಗೂ ಬೈಪರ್ಕೇಷನ್ ಕೊಡ್ರಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಟ್ಟಿಸ್ಕೊಳ್ಳುವಂಥ ಎಸ್ ಸಿಗಳು, ಮುಟ್ಟಿಸ್ಕೊಳ್ಳಾರ್ದಂಥ ಎಸ್ ಸಿಗಳು, ಒಟ್ಟು 101 ಜಾತಿಗಳಿದ್ದಾವೆ. ಇಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಅನುಗುಣವಾಗಿ ಅಸ್ಪೃಶ್ಯ ಜಾತಿಯವರಿಗೆ ಮೀಸಲಾತಿ ದಕ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಈ ಹೋರಾಟ ಇತ್ತು. ಅದನ್ನು ಅವರು ನಿನ್ನೆ ನಾಗಮೋಹನ್ ದಾಸ್ ವರದಿ ಆಗಲಿ ಅಥವಾ ಸದಾಶಿವ ಆಯೋಗದ ವರದಿ ಆಗಲಿ ಅಥವಾ ಮಾಧುಸ್ವಾಮಿಯವರ ವರದಿ ಆಗಲಿ ಇವು ಯಾವುದನ್ನು ಪರಿಗಣಿಸದೆ ಸಚಿವ ಸಂಪುಟದ ಸದಸ್ಯರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ಒಂದು ನಿರ್ಧಾರಕ್ಕೆ ಬಂದು 6% ಎಡ ಸಮುದಾಯ, ಮಾದರು, ಸಮಗಾರು, ಮಚ್ಚಿಗೆರು, ಡೋರು ಅಂತ ಈ ರೀತಿ, ಆಮೇಲೆ 6% ಬಲ ಸಮುದಾಯ, ವಲಯರು, ಅದಕ್ಕೆ ಸಂಬಂಧಿತ ಉಪಜಾತಿಗಳು ಇದ್ದಾವೆ, ದಾಸರು, ಈ ಥರದ್ದು ಅವರಿಗೂ 6% ಕೊಟ್ಟು, ಆಮೇಲೆ ಟಚೇಬಲ್ ಎಸ್ ಸಿಗಳಾದಂಥ ಲಂಬಾಣಿ, ಬೋವಿ, ಭಜಂತ್ರಿ ಅವರಿಗೆ 5% ಕೊಟ್ಟು 17% ಎಸ್ ಸಿ ಮೀಸಲಾತಿಯನ್ನು ಅಲ್ಲಿ ವಿಂಗಡಿಸಿದ್ದಾರೆ. ಆದರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ 5 ಭಾಗಗಳಾಗಿ ವಿಂಗಡಿಸಿದ್ರು. 1% ಅದೇನು ಜಾತಿಯನ್ನೇ ಹೇಳ್ಕೊಳ್ಳಾರ್ದಂಥ AKAD, ಎ ಅಂತ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತ 3 ಜಾತಿಯವರು ತಮ್ಮ ಜಾತಿಯನ್ನು ಹೇಳ್ಕೊಂಡಿಲ್ಲ. ಆದರೆ ನಾವು ಆದಿ ಆಂಧ್ರ, ಆದಿ ದ್ರಾವಿಡ, ಅವರು ಎಡ ಅಂತೂ ಇಲ್ಲ, ಬಲ ಅಂತೂ ಇಲ್ಲ, ಅಥವಾ ಸ್ಪೃಶ್ಯ ಅಂತೂ ಇಲ್ಲ, ಈ ರೀತಿ ಜಾತಿಯನ್ನು ಸ್ಪಷ್ಟಪಡಿಸದೇ ಇರೋರಿಗೆ 1% ಅಂತ ಕೊಟ್ಟಿತ್ತು. ಆಮೇಲೆ 6% ಎಡ ಸಮುದಾಯದವರಿಗೆ ಕೊಟ್ಟಿತ್ತು, 5% ಬಲ ಸಮುದಾಯದವರಿಗೆ ಕೊಟ್ಟಿತ್ತು. ಆಮೇಲೆ ಇನ್ನು 1%, ಅದು 1, 6 ಮತ್ತು 5 ಎಷ್ಟಾಯಿತು? ಆಮೇಲೆ ಅದು ಒಂದು 12 ಆಗಿತ್ತು 17ರಲ್ಲಿ. ಒಟ್ಟು 4% ಟಚೇಬಲ್ ಎಸ್ ಸಿಗಳಿಗೆ ಕೊಟ್ಟಿತ್ತು. ಲಂಬಾಣಿ, ಬೋವಿ, ಭಜಂತ್ರಿ ಅವರಿಗೆ ಸೇರಿಸಿ 4% ಕೊಟ್ಟಿತ್ತು. ಇನ್ನು 1% ಅದು ಅಲೆಮಾರಿ ಎಸ್ ಸಿಗಳಂತ. ಪಾಪ ಅವ್ರಿಗೆ ನಾವು ಎಸ್ ಸಿ ಅನ್ನೋ ಪರಿಕಲ್ಪನೆಯೂ ಇಲ್ಲ. ಬುಡ್ಬುಡಿಕೆಯವರು, ಸುಡುಗಾಡು ಸಿದ್ದರು, ಇವರು ಡಕ್ಕಲವರು, ಅವರೆಲ್ಲ ನಾವು ಎಸ್ ಸಿ ಅನ್ನೋ ಪರಿಕಲ್ಪನೆ ಇರಲಾರ್ದವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಂಪೂರ್ಣವಾಗಿ ಹಿಂದುಳಿದವರಿಗೂ ಕೂಡ ನಾಗಮೋಹನ್ ದಾಸ್ ಆಯೋಗದವರು 1% ಅಂತ ಘೋಷಣೆ ಮಾಡಿದ್ದಾರೆ ಅವರು ಸಂಖ್ಯೆಗಳ ಅನುಗುಣವಾಗಿ. ಆ 1%ನ್ನು ಪಾಪ ಅವರು ಅತಿ ದುರ್ಬಲವಾದಂಥ ಎಸ್ ಸಿಗಳನ್ನು ಈ ಬಲಾಢ್ಯ ಎಸ್ ಸಿಗಳ ಜೊತೆ ಸೇರಿಸಿ ನಿನ್ನೆ ದಿವಸ ಸಚಿವ ಸಂಪುಟದೊಳಗೆ 5% ಅಂತ ಘೋಷಣೆ ಮಾಡಿದ್ದಾರೆ. 4% ಇರ್ತಕ್ಕಂಥ ಸ್ಪೃಶ್ಯ ಜಾತಿ ಎಸ್ ಸಿಗಳ ಜೊತೆಗೆ ಈ ಅಸ್ಪೃಶ್ಯ ಜಾತಿ ಎಸ್ ಸಿಗಳನ್ನು ಒಟ್ಟೆ ಅಭಿವೃದ್ಧಿಯನ್ನೇ ಅಭಿವೃದ್ಧಿಯನ್ನೇ ಕಾಣಲಾರ್ದಂಥ, ಕೊನೆ ಪಕ್ಷ ಒಂದು ಸೂರನ್ನು ಸಹಿತ ಕಾಣಲಾರ್ದಂಥ ಅಲೆಮಾರಿ ಎಸ್ ಸಿಗಳನ್ನು ಅವ್ರ ಜೊತೆ ಸೇರಿಸಿ ಅಲೆಮಾರಿ ಎಸ್ ಸಿಗಳಿಗೆ ದೊಡ್ಡ ಅನ್ಯಾಯ ಮಾಡಿದಂತಾಗಿದೆ. ಯಾಕಂತಂದರೆ
ಆ ಟಚಬಲ್ ಎಸ್ ಸಿಗಳ ಜೊತೆ ನಾವು ಸಹಿತ ಕಾಂಪಿಟಿಷನ್ ಮಾಡೋಕೆ ಆಗೋದಿಲ್ಲ, ನಮಗೆ ಮೀಸಲಾತಿ ಮುಟ್ಟೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಇಷ್ಟು ಸಂಖ್ಯೆಯೊಳಗೆ ಅತಿ ಹೆಚ್ಚಿದ್ದವರೇ ಹೋರಾಟ ಮಾಡ್ಕೊತ ಬಂದಿದ್ವಿ. ಇನ್ನು ಪಾಪ ಅವರು ಅಭಿವೃದ್ಧಿನೇ ಕಾಣದೇ ಇರುವಂಥವ್ರನ್ನ ಟಚಬಲ್ ಎಸ್ ಸಿ ಜೊತೆ ಸೇರಿಸಿ ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಈ ಸರ್ಕಾರ. ಆದ್ದರಿಂದ ದಯವಿಟ್ಟು ಸರ್ಕಾರದವರು ಅದನ್ನು ಪರಿಶೀಲನೆ ಮಾಡಿ ಅವರ 1% ಮೀಸಲಾತಿಯನ್ನು ಅವರಿಗೋಸ್ಕರನೇ ಮೀಸಲಿಡಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಚಾಣಕ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.